ರೀ ಅರ್ಜುನಂಗೆ ಹಕ್ಕಿ ಕಣ್ ಮಾತ್ರನೇ ಕಾಣಿಸ್ತಂಗೆ ನಿಮ್ಗೆ ಆ ಮಡಕೆ ಮಾತ್ರನೇ ಕಾಣಿಸ್ಬೇಕು. ಅಲ್ಲಿ ನಂಗೆ ಮಡಕೆ ಕಾಣಿಸ್ತಿಲ್ವಲ್ಲ, ನಾನ್ ಬರಿಬೇಕಿರೋ ಲೆಕ್ಕ ಕಾಣಿಸ್ತಿದೆ. ಕರ್ಮ ಎಲ್ರೂ ಬಂದಾಯ್ತಲ್ವಾ? ಕಾರ್ಯಕ್ರಮ ಶುರು ಮಾಡೋಣವಾ? ಎಲ್ರೂ ಮಡಕೆಗೆ ನಮಸ್ಕಾರ ಮಾಡಿ. ನಿಮ್ಮೆಲ್ರಿಗೂ ಇದು ಗೊತ್ತಿರಲಿ, ಆ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆ ತಿನ್ನು ಆಸೆಯಿಂದ ಒಡೆದು ಹಾಕಿದ ಮಡಕೆ ಇದು. ಇವತ್ತು ಈ ಮಡಕೆಯಲ್ಲಿ ನಿಮ್ಮ ಆಸೆಗಳು, ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳು ಇರುತ್ತೆ. ಯಾರ ಮಡಕೆ ಹೊಡಿತೀರೋ ಅವ್ರ ಆಸೆ ಪೂರೈಸುತ್ತೆ. ನಾನೇ ಮಡಕೆ ಹೊಡಿತೀನಿ. ನಾಳೆ ಇದೇ ಜಾಗದಲ್ಲಿ ಇಷ್ಟೊತ್ತಿಗೆಲ್ಲ ಚಪ್ರ ಹಾಕಿಸ್ಬೇಕು. ಬೇಬಿ, ಈ ಸಲನೂ ನೀನೇ ಹಗ್ಗ ಹೇಳಿ. ಓಕೆ ಸರ್. ಮೊದ್ಲು ಯಾರು ಬರ್ತೀರಾ? ಜಯಂತಿ, ನೀನ್ ಟ್ರೈ ಮಾಡ್ತೀಯಾ? ಮಡಕೆ ಒಡೆದು ನಾನು ಈಡೇರಿಸ್ಬೇಕಾಗಿರೋ ಆಸೆ ಅಂತೂ ಯಾವುದೂ ಇಲ್ಲ. ನಾನು ಕೂಡ ನಿಮ್ ತರ ಆಡಿಯನ್ಸ್ ಅಷ್ಟೇ. ಚೆನ್ನಾಗಿ ಹೇಳಿದೆ ಜಯಂತಿ. ಅದ್ ಸರಿ, ಯಾರು ಬರ್ತೀರಾ ಮೊದ್ಲು? ತಾತ, ಹಾ, ನಾವು ಚಿಕ್ಕ ಮಕ್ಳಲ್ವಾ, ಫಸ್ಟು ನಾವೇ ಮಡಕೆ ಹೊಡಿತೀವಿ. ವೆರಿ ಗುಡ್ ರಾಕಿ. ಅನು, ಕೀರ್ತಿ, ನೀವು ರೆಡಿನಾ? ಹೌದು ತಾತ, ನಾವಿಬ್ರು ರೆಡಿ. ಬೇಬಿ, ಮಕ್ಕಳು ಮಡಕೆ ಹೊಡಿತಾ ಇದಾರೆ, ಸ್ವಲ್ಪ ಹುಷಾರಾಗಿ ಹೇಳಿ. ಓಕೆ ಮೇಡಮ್. ಬೇಬಿ ಅಂಕಲ್, ನಾವು ಚಿಕ್ಕ ಮಕ್ಳಲ್ವಾ, ಮಡಕೆ ಸ್ವಲ್ಪ ಕೆಳಗಡೆ ಇಳಿಸಿ. ಆಯ್ತಪ್ಪ ಮುದ್ದು ಕೃಷ್ಣ. ಜಯಂತಿ, ಮುದ್ದು ಕೃಷ್ಣನು ಗೋಪಿಕೆಯರು ಸೇರಿ ಮಡಕೆ ಹೊಡಿತಿದ್ದಾರೆ. ನೋಡೋಕ್ ಚೆನ್ನಾಗಿದೆಯಲ್ಲ? ರಾಕಿ, ಅನು, ಕೀರ್ತಿ, ಗುಡ್ ಲಕ್. ಅಯ್ಯೋ, ಜಗಳ ಆಡಬೇಡಿ. ಮೂವರು ಹೊಡೆದಿದ್ದೀರಿ, ಎಲ್ಲರೂ ಗೆದ್ದಿದ್ದೀರಿ. ಏನ್ ಬೇಕು ಅಂತ ಕೇಳಿ. ನನಗೆ ತುಂಬಾ ತುಂಬಾ ಚಾಕ್ಲೇಟ್ಸ್ ಬೇಕು ತಾತ. ನಂಗೆ ಐಸ್ ಕ್ರೀಮ್ ಬೇಕು ತಾತ. ಎಷ್ಟು ಬೇಕಾದ್ರೂ ಅಷ್ಟು ತರಿಸ್ತೀನಿ. ಥ್ಯಾಂಕ್ ಯು ತಾತ. ರಾಕಿ, ನಿನ್ಗೇನ್ ಬೇಕು? ಹೇಳು ರಾಕಿ, ಏನ್ ಬೇಕು? ನಾನ್ ಕೇಳೋದ್ನ ನೀವು ಕೊಡಕ್ಕಾಗಲ್ಲ.
ಏನ್ ಬೇಕಾದ್ರೂ ಕೊಡ್ತೀನಿ, ಕೇಳು. ಕೊಡ್ಬೇಕಾಗಿರೋದು ನೀವಲ್ಲ ತಾತ, ಅಜ್ಜಿ. ಸರಿ, ನಿಮ್ಮ ಅಜ್ಜಿನೇ ಕೇಳು. ಜಯಂತಿ, ರಾಖಿ ಏನೇ ಕೇಳಿದ್ರು ನೀನಿಲ್ಲ ಅನ್ಬಾರ್ದು. ಏನ್ ಕೇಳ್ಬೇಕು ಅಂತಿದ್ಯಾ ರಾಕಿ? ಅಜ್ಜಿ, ನಂಗೊಂದ್ ಮಾತು ಕೊಡ್ತೀರಾ? ಏನ್ ನೋಡ್ತಿದ್ಯಾ, ಹೇಳು. ಡ್ಯಾಡಿ ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ. ದೊಡ್ಡಪ್ಪ ದೊಡ್ಡಮ್ಮನೂ ಕ್ಲೋಸ್ ಆಗಿದ್ದಾರೆ. ಚಿಕ್ಕಪ್ಪ ಚಿಕ್ಕಮ್ಮ ಅಂತೂ ತುಂಬಾ ಕ್ಲೋಸ್ ಆಗಿದ್ದಾರೆ. ತಾತನೂ ಕ್ಲೋಸ್ ಆಗಿದ್ದಾರೆ. ಆದ್ರೆ ನೀವು ಮಾತ್ರ ನೀವು ನನ್ನ ಜೊತೆ ಹ್ಯಾಪಿಯಾಗಿರ್ಬೇಕು ಅಜ್ಜಿ. ನಗ್ತಾ ಮಾತಾಡ್ಬೇಕು. ಅನುಕೀರ್ತಿ ಜೊತೆ ಇರ್ತಿರಲ್ಲ, ಆ ಥರ ನನ್ನ ಜೊತೆನೂ ಇರಬೇಕು. ಇರ್ತೀರಾ ಅಜ್ಜಿ? ನೀವು ನನ್ನ ಜೊತೆ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಹಾಗಿರ್ತೀನಿ ಅಂತ ಮಾತು ಕೊಡ್ತೀರಾ? ಜಯಂತಿ, ರಾಖಿ ಹೇಳ್ತಿರೋದು ನಿನಗೆ ಕೇಳಿಸ್ತಿದ್ಯಾ? ಆಯ್ತು, ಇರ್ತೀನಿ ರಾಕಿ. ಥ್ಯಾಂಕ್ ಯು ಅಜ್ಜಿ. ನಿಂದು ತುಂಬಾ ಒಳ್ಳೆ ಆಸೆ ರಾಖಿ. ನನ್ನ ಹೆಂಡತಿ ಮುಖದಲ್ಲಿ ನಗು ನೋಡ್ಬೇಕು ಅಂತ ನಾನು ದಿನ ಆಸೆ ಪಡ್ತಿದ್ದೆ. ಈಗ ನೀನ್ ಆಸೆ ಪಡ್ತಿದ್ಯಾ. ಏ ಬೇಬಿ, ಮಡಕೆ ಬದಲಾಯಿಸು. ಅನುಕೀರ್ತಿ, ತುಂಬಾ ಚೆನ್ನಾಗಿ ಆಡಿದ್ರಮ್ಮ. ಥ್ಯಾಂಕ್ ಯು ಡ್ಯಾಡಿ. ವೆರಿ ಗುಡ್. ಏನ್ ರಾಕಿ ಇದು? ಅಜ್ಜಿ ಹತ್ರ ಹಾಕಿ ಕೇಳ್ಬೋದಾ? ಆ ವಸು ಬೇಕು ಅಂತಾನೆ ಮಗನಿಗೆ ಟ್ರೈನಿಂಗ್ ಕೊಟ್ಟು ಇದೆಲ್ಲ ಹೇಳ್ಸಿರ್ತಾಳದ್ಕೆ. ಎಲ್ರ ಮುಂದೆ ಅಜ್ಜಿನ ಆ ಥರ ಕೇಳೋದು ತಪ್ಪಲ್ವಾ? ಎಲ್ರ ಮುಂದೆ ನಿನಗೆ ಅವಮಾನ ಆಗೋ ಥರ ಮಾಡಿದಾಳದ್ಕೆ. ಅನುಕೀರ್ತಿನೊಂಥರ, ರಾಕಿ ನೀನೊಂಥರ ನೋಡ್ತಿದ್ಯಾ ಅಂತ ಎಲ್ರಿಗೂ ಗೊತ್ತಾಗೋ ಥರ ಮಾಡ್ಬಿಟ್ಲು. ಈ ಅವಕಾಶನ ಹೇಗ್ ಬಳಸ್ಕೊಂಡಿದ್ದಾಳೆ ನೋಡು. ಅಜ್ಜಿ ನಮ್ಮ ಜೊತೆ ನಗ್ನಗ್ತಾ ಇದ್ರೆ ಚೆನ್ನಾಗಿರುತ್ತಲ್ವ ಮಮ್ಮಿ? ಅದಕ್ಕೆ ಆ ಥರ ಕೇಳಿದೆ. ತಪ್ಪಾಗಿದ್ರೆ ಸಾರಿ. ನಿನ್ನ ಎಳೆ ಮನಸ್ಸು ನನ್ಗೆ ಅರ್ಥ ಆಯ್ತು ಕಣೋ. ಅವರಿಗೂ ಅರ್ಥ ಆದರೆ ನಿನ್ನ ಜೊತೆ ಖುಷಿಯಾಗಿರ್ತಾರೆ. ಮಡ್ಕೆ ಹೊಡೆದಿದ್ದಕ್ಕೆ ಕಂಗ್ರಾಟ್ಸ್ ರಾಕಿ. ನೋಡ್ದ ಅದ್ಕೆ? ಅಲ್ಲಿ ನೋಡು. ಥ್ಯಾಂಕ್ ಯು ಮಮ್ಮಿ. 3 ಜನನೂ ಮಡಕೆ ಹೊಡೆದ್ರು ತಾನೆ, ಇವನ್ ಮಾತ್ರ ಹೊಡೆದಿರೋ ತರ ಒಬ್ಬನ್ನೇ ಮುದ್ದು ಮಾಡ್ತಾ ಇದ್ದಾಳೆ. ಅನುಕೀರ್ತಿ ಬಗ್ಗೆ ಯೋಚನೆನೇ ಇಲ್ಲ.
ಮದ್ವೆಗ್ ಮುಂಚಿನ ತರ ನಮ್ಮ ಅಭಿ ಮಾತ್ರ ಮಕ್ಕಳಿಗೆ ಕಂಗ್ರಾಟ್ಸ್ ಹೇಳ್ದ. ಮಕ್ಕಳ ವಿಷಯದಲ್ಲಿ ಇವಳು ಮಾತ್ರ ಭೇದ ಭಾವ ಮಾಡಿ ಅಪವಾದ ನಿನ್ ಮೇಲೆ ಹೊರಿಸ್ತಿದ್ದಾಳೆ. ಈ ವಸು ಸಾಮಾನ್ಯದೋಳು ಅನ್ನಿಸ್ತಿಲ್ಲ ಅದಕ್ಕೆ. ಸುಮ್ಮನೆ ಇದ್ರೆ ನನ್ನು ನಿನ್ನು ನುಂಗೋ ತರ ಕಾಣ್ತಿದ್ದಾಳೆ. ಸ್ವಲ್ಪ ಹುಷಾರು ಅದಕ್ಕೆ. ಮಡಕೆ ರೆಡಿ ಸರ್. ನೆಕ್ಸ್ಟ್ ಯಾರು ಬರ್ತಾರೆ? ನಾನೇ. ನೀನ್ ಮಡಕೆ ಹೊಡಿತೀಯ? ಯಾಕೋ ಹೊಡಿಬಾರ್ದಾ? ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ? ನನಗೇನೋ ಮಹಾ ವಯಸ್ಸಾಗಿದೆ. ನಿನಗಿಂತ ಸ್ವಲ್ಪ ದೊಡ್ಡೋಳು, ನಿಮ್ಮ ಅಮ್ಮನಿಗಿಂತ ಸ್ವಲ್ಪ ಚಿಕ್ಕೋಳು. ಮಡಕೆ ಹೊಡಿಯೋಕ್ ಹೋಗಿ ನಿನ್ ಕಾಲೋ ಕೈಯೋ ಮುರಿದಾಕೊಂಡ್ರೆ ಆಮೇಲೆ ನಿನ್ನ ನೋಡ್ಕೊಳಕ್ ನನ್ ಕೈಲಾಗಲ್ಲ. ಅಷ್ಟೇ ಬಿಡೋ ಚಿಕ್ಕೋನೆ. ಮದ್ವೆ ಆದ್ಮೇಲೆ ಹೆಂಡತಿ ಬೆಣ್ಣೆ ಆದ್ಲು, ನಾನ್ ಸುಣ್ಣ ಆಗ್ಬಿಟ್ಟೆ. ಅಲ್ಲಮ್ಮ ಸುಮಂಗ್ಲಿ, ಈ ರಿಸ್ಕ್ ಎಲ್ಲ ಬೇಕಾ ನಿನ್ಗೆ? ಮಡಕೆ ಹೊಡಿಯೋದ್ ರಿಸ್ಕೆ. ಹಾಗಂತ ಮದ್ವೆ ಆಗೋ ಚಾನ್ಸ್ ಬಿಟ್ಕೊಡ್ಲಾ? ಹೋಗ್ಲಿ ಬಿಡಿ ಸರ್, ಪಾಪ ಅಷ್ಟೊಂದು ಆಸೆ ಪಡ್ತಿದ್ದಾರಲ್ಲ, ಹೊಡಿಲಿ ಬಿಡಿ. ಥ್ಯಾಂಕ್ಸ್ ಕಣ ಬೇಬಿ. ಸರಿ, ಶುರು ಮಾಡು. ಥ್ಯಾಂಕ್ಸ್ ಅಣ್ಣ. ಲೇ, ಅಷ್ಟೊಂದ್ ಮೇಲೆ ಕೇಳಿತಿದ್ಯಲ್ಲೋ. ನೆಲದ ಮೇಲೆ ಇಟ್ಬಿಡ್ತೀನಿ, ಹೊಡೆದ್ ಬಿಡ್ತೀರಾ? ಲೇ ಬೇಬಿ, ಸ್ವಲ್ಪ ಕೋಆಪರೇಟ್ ಮಾಡು. ಚಾನ್ಸೇ ಇಲ್ಲ. ನಿನ್ನೋ ಬೇಗ ಮುಗ್ಸತ್ತೆ, ಕಾಲೋ ಕೈಯೋ ಮುರ್ಕೊಂಡ್ಬಿಡು. ಒಳ್ಳೆ ಮಾತಾಡೋ ಅಂದ್ರೆ. ಅಯ್ಯೋ, ಮೊದಲು ನಿನ್ ಮಡಕೆ ಹೊಡಿಯತ್ತೆ. ಕಮೋನ್ ಆಂಟಿ, ಕಮೋನ್. ಅದಕ್ಕೆ ಬೇಗ ಹೊಡಿ. ಲೇ ಬೇಬಿ, ಇಳಿಸೋ 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 ಇಳಿಸೋ. ಏ ಹೊಡಿಯತ್ತೆ. ಬೇಬಿ ಎಳಿ ಎಳಿ, ಇನ್ನು ಎಳಿ. ಲೇ ಬೇಬಿ, ಇಳಿಸೋ. ಹೇ ಲೇ ಬೇಬಿ, ಅವಾಗ್ಲೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲೋ. ಅದನ್ನೇ ತಾನೇ ಮಾಡ್ತಿರೋದು. ನಾನು ಮದ್ವೆ ಮಾಡ್ಕೋಬೇಕು. ನಾನು ಮಾಡ್ತಿರೋದು ಅದೇ ರೀ. ಹೊಡಿಯತ್ತೆ, ಹೊಡಿ. ಒಂದ್ ಕಾಲೋ ಕೈಯೋ ಮುರ್ಕೊಂಡ್ಬಿಡು. ಹೊಡಿ ಹೊಡಿ. ಲೇ ಬೇಬಿ, ಇವಾಗ ನೋಡು ನಾನೇನ್ ಮಾಡ್ತೀನಿ ಅಂತ. ಹಾ, ನೋಡೋಣ ನೋಡೋಣ ಬನ್ನಿ. ಅಯ್ಯೋ, ಹೇ, ಫೀಲ್ಡ್ ಕ್ಲಿಯರ್ ಮಾಡಿ. ಲೇ, ಹೋಗ್ತೇನಿರೋ. ಅಮ್ಮ, ಲೇ ಬೇಬಿ, ನಿನ್ನ ಆಮೇಲೆ ನೋಡ್ಕೊತೀನಿ. ಅಮ್ಮ, ಹೇಳಿ, ನೆಕ್ಸ್ಟ್ ಯಾರು ಬರ್ತಿದ್ದೀರಾ? ಮಾವ, ನಾವ್ ಬರ್ತೀವಿ. ಇಂಥದಕ್ಕೆಲ್ಲ ರೆಡಿ ಇರ್ತೀಯಲ್ವಾ? ನನಗೂ ಮದುವೆ ಆಗಿದ್ರೆ ನನ್ನ ಗಂಡ ನನ್ನನ್ನು ಎತ್ಕೊಂಡು ಮಡಕೆ ಹೊಡಿಸ್ತಿದ್ದ. ಅಯ್ಯೋ ಹಾರಿಕಾ, ಹೊಡಿಯಮ್ಮ.
ಅಯ್ಯಯ್ಯೋ ನನ್ನ ಕೈಲಾಗಲ್ಲ. ಛೇ, ನನಗೆ ಡಿಸಪಾಯಿಂಟ್ ಆಯ್ತು ಅಖಿಲ್. ನೀನ್ ಹೊಡಿದೆ ಇದ್ರೆ ನಾನೇನ್ ಮಾಡ್ಲಿ? ಭಾಸ್ಕರ್, ಪಾವನಿ, ನೀವು ಬನ್ನಿ. ನೀವು ನನ್ನ ಸರಿಯಾಗಿ ಎತ್ಕೊಳ್ಳಿಲ್ಲ, ಮಡ್ಕೆ ಹೊಡಿದಂಗ್ ಮಾಡ್ಬಿಟ್ರಿ. ನಿನ್ನ ಅಷ್ಟೊತ್ತು ಎತ್ಕೊಂಡಿದ್ದೆ ಹೆಚ್ಚು. ಎಷ್ಟೊತ್ತು ಎತ್ಕೊಂಡಿದ್ರಿ? 2 ನಿಮಿಷ 30 ಸೆಕೆಂಡು 2 ಮಿಲಿ ಸೆಕೆಂಡ. ನಿಮ್ಗೆ ಲೆಕ್ಕ ಬಿಟ್ಟು ಏನು ಬರಲ್ಲ. ನಿನ್ನ ಎತ್ಕೊಳ್ಳೋದಕ್ಕಿಂತ ಈ ಬಣ್ಣ ಎರಚೋದೇ ಬೆಟ್ರು. ಅಭಿ ವಸು ಡ್ಯಾಡಿ, ಬೇಗ ಮಮ್ಮಿನ ಎತ್ಕೋ. ನೀವೇ ಇವತ್ತು ಮಡಕೆ ಹೊಡಿಬೇಕು. ಎತ್ಕೋ ಡ್ಯಾಡಿ. ಡ್ಯಾಡಿ, ದೊಡ್ಡಪ್ಪ ಚಿಕ್ಕಪ್ಪ ಎತ್ಕೊಂಡಿದ್ದಾರಲ್ಲ, ನೀನು ಹಾಗೆ ಎತ್ಕೋ